ಇದು ಮಕ್ಕಳಿಗೆ ಶಾಕ್ ಕೊಡೋ ಸುದ್ದಿ. 5 ಮತ್ತು 8ನೇ ತರಗತಿ ಮಕ್ಕಳು ಈ ಸ್ಟೋರಿನ ನೋಡಲೇಬೇಕು. ಕೇಂದ್ರದ ಶಿಕ್ಷಣ ಇಲಾಖೆ ಎಜುಕೇಷನ್ ಸಿಸ್ಟಮ್ಗೆ ಮೇಜರ್ ಸರ್ಜರಿ ಮಾಡಿದ್ದು, ಫೇಲ್ ಆಗೋ ಮಕ್ಕಳ ಮೇಲೆ ಅನುಕಂಪದ ನೀತಿಗೆ ಕೊಕ್ಕೆ ಹಾಕಲಾಗಿದೆ. ಹೊಸ ನಿಯಮ ಜಾರಿಯಾಗಿದೆ. ಐದು ಮತ್ತು 8ನೇ ತರಗತಿ ಮಕ್ಕಳಿಗೆ ಕೇಂದ್ರ ಸರ್ಕಾರ ಶಾಕ್. ಅನುತ್ತೀರ್ಣ ರಹಿತ ನೀತಿ ರದ್ದು ಮಾಡಿದ ಕೇಂದ್ರ. ವರ್ಷಾಂತ್ಯದ ಪರೀಕ್ಷೆಗಳಲ್ಲಿ ಮಾನದಂಡಗಳನ್ನು ಪೂರೈಸಲು ವಿಫಲಗೊಂಡಿರುವ 5 ಮತ್ತು 8ನೇ ತರಗತಿ ವಿದ್ಯಾರ್ಥಿಗಳ ಅನುತ್ತೀರ್ಣ ರಹಿತ ನೀತಿಯನ್ನ ರದ್ದು ಮಾಡಿ ಕೇಂದ್ರ ಸರ್ಕಾರ ಶಾಕ್ ಕೊಟ್ಟಿದೆ. ಇದು ಕೇಂದ್ರೀಯ ವಿದ್ಯಾಲಯ, ನವೋದಯ ಹಾಗೂ ಸೈನಿಕ ಶಾಲೆಗಳಿಗೆ ಮಾತ್ರ ಅನ್ವಯವಾಗಲಿದೆ. ದೇಶಾದ್ಯಂತ ಒಟ್ಟು 3,000 ಶಾಲೆಗಳಿಗೆ ಹೊಸ ರೂಲ್ಸ್ ಅನ್ವಯಿಸಲಿದೆ. ಶಿಕ್ಷಣ ಹಕ್ಕು ಕಾಯ್ದೆಯಡಿ ಅನುತ್ತೀರ್ಣ ರಹಿತ ನೀತಿ ಬರಲಿದ್ದು, 1 ರಿಂದ 8ನೇ ತರಗತಿ ಪರೀಕ್ಷೆವರೆಗೂ ವಿದ್ಯಾರ್ಥಿಗಳನ್ನು ನಪಾಸು ಮಾಡುತ್ತಿರಲಿಲ್ಲ. ಈಗ ಈ ನೀತಿಯನ್ನೇ ಕೇಂದ್ರ ಶಿಕ್ಷಣ ಸಚಿವಾಲಯ ರದ್ದು ಮಾಡಿದೆ. ಈ ಸಂಬಂಧ ಕೇಂದ್ರ ಶಿಕ್ಷಣ ಸಚಿವಾಲಯದಿಂದ ಬದಲಾವಣೆ ತಂದಿದೆ. ಇನ್ನು ಈಗಾಗಲೇ 16 ರಾಜ್ಯಗಳು ನೋ ಡಿಟೆನ್ಷನ್ ಪಾಲಿಸಿ ರದ್ದುಪಡಿಸಿವೆ. ಇನ್ನು ಕೇಂದ್ರ ಸರ್ಕಾರ ಜಾರಿ ಮಾಡಿರುವ ಹೊಸ ನಿಯಮ ಏನೇಳುತ್ತೆ ಅಂತ ನೋಡೋದಾದ್ರೆ, 5 ಮತ್ತು 8ನೇ ಕ್ಲಾಸ್ ಮಕ್ಕಳು ಅನುತ್ತೀರ್ಣರಾದ್ರೆ ಅನುಕಂಪದ ಮೇಲೆ ಪಾಸ್ ಮಾಡುವಂತಿಲ್ಲ. ವಿದ್ಯಾರ್ಥಿಗಳು ಪಾಸ್ ಆಗಲು ಶಿಕ್ಷಕರು ಮಾರ್ಗದರ್ಶನ ನೀಡಬೇಕು. 2 ತಿಂಗಳಲ್ಲಿ ಪುನರ್ ಪರೀಕ್ಷೆ ಬರೆದು ಉತ್ತೀರ್ಣ ಆಗಬೇಕು. ಉತ್ತೀರ್ಣ ಆದ್ರೆ ಮುಂದಿನ ತರಗತಿಗೆ ಹೋಗಲು ಅವಕಾಶ ಇರಲಿದೆ. ಸಪ್ಲಿಮೆಂಟರಿಯಲ್ಲೂ ಫೇಲ್ ಆದ್ರೆ ಅದೇ ತರಗತಿ ಮುಂದುವರಿಕೆ ಆಗಲಿದೆ. ಆದ್ರೆ ಫೇಲ್ ಆದ ವಿದ್ಯಾರ್ಥಿಯನ್ನು ಶಾಲೆಯಿಂದ ತೆಗೆದುಹಾಕಬಾರದು ಅಂತ ಸೂಚಿಸಿದೆ. ರಾಜ್ಯ ಪಠ್ಯಕ್ರಮದಲ್ಲಿ ಈ ನಿಯಮ ಜಾರಿಗೊಳಿಸುವುದು ಆಯಾ ರಾಜ್ಯ ಸರ್ಕಾರಗಳಿಗೆ ಬಿಟ್ಟಿದ್ದು ಅಂತ ಕೇಂದ್ರ ಶಿಕ್ಷಣ ಇಲಾಖೆ ಹೇಳಿದೆ. 5 ಹಾಗೂ 8ನೇ ತರಗತಿ ಮಕ್ಕಳನ್ನ ಫೇಲ್ ಮಾಡಲು ಅವಕಾಶ ಕೊಟ್ಟಿರುವುದಕ್ಕೆ ಪರ ವಿರೋಧದ ಚರ್ಚೆ ಶುರುವಾಗಿದೆ. ಈಗ ಇದಕ್ಕಿದ್ದಂಗೆ 5 ಮತ್ತು 8ನೇ ತರಗತಿಯನ್ನು ಫೇಲ್ ಮಾಡಿ ಅಂತಂದರೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಸಮಸ್ಯೆ ಆಗುತ್ತೆ. ಯಾವುದಾದ್ರೂ ಮಕ್ಕಳುಗಳು ಎಜುಕೇಷನ್ ಕಂಟಿನ್ಯೂಟಿ ಸಿಗೋದಿಲ್ಲ. ಸೊ 5ಕ್ಕೆ ಮಕ್ಕಳು ಫೇಲು ಅಂತಂದರೆ ಮಕ್ಕಳು ಮತ್ತೆ ಶಾಲೆಗೆ ಬರದೇ ಇರುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಇದು ಸ್ವಾಗತಾರ್ಹ ಆರೋಗ್ಯವಾದ ಬೆಳವಣಿಗೆ. ಇವತ್ತಿನ ದಿನ ನಮ್ಮ ರಾಜ್ಯ ಸರ್ಕಾರ ಶಿಕ್ಷಣ ಇಲಾಖೆ ಇವತ್ತು ಬಿಗಡಾಯಿಸಿ ಹೋಗ್ತಾ ಇದೆ. ಕನಿಷ್ಠ ಬದ್ಧತೆ ಉಳ್ಳಂಥ ಮಕ್ಕಳ ಉತ್ಪತ್ತಿ ಆಗಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಏನು RTE ತಿದ್ದುಪಡಿ 2019 ಪ್ರಾಮಾಣಿಕವಾಗಿ ನಮ್ಮ ರಾಜ್ಯದಲ್ಲಿ ಕೂಡ ತಿದ್ದುಪಡಿ ಮಾಡೋದ್ರ ಮುಖಾಂತರ ಅನುಷ್ಠಾನ ಮಾಡಬೇಕು. ಆ ರೀತಿಯಲ್ಲಿ ನಾವು ಕೂಡ ಆಗ್ರಹ ಮಾಡ್ತಾ ಇದ್ದೇವೆ. ಇನ್ನು ರಾಜ್ಯದ 3,000 ಶಾಲೆಗಳಲ್ಲೂ ಈ ನಿಯಮ ಜಾರಿಯಾಗಲಿದೆ. ಆದ್ರೆ ರಾಜ್ಯದ ಅನುದಾನಿತ ಶಾಲೆಗಳಲ್ಲಿ ಈ ನಿಯಮ ಜಾರಿ ಸದ್ಯಕ್ಕಿಲ್ಲ ಎನ್ನಲಾಗಿದೆ. ಉಳಿದಂತೆ ರಾಜ್ಯ ಪಠ್ಯಕ್ರಮದ ಶಾಲೆಗಳಲ್ಲಿ ಈ ನಿಯಮ ಜಾರಿಗೊಳಿಸುವುದು ರಾಜ್ಯ ಸರ್ಕಾರದ ತೀರ್ಮಾನಕ್ಕೆ ಬಿಡಲಾಗಿದೆ. ಒಟ್ಟಾರೆ ಅನುತ್ತೀರ್ಣ ರಹಿತ ನೀತಿ ಜಾರಿ ಮಾಡಿರೋದು ಅದೆಷ್ಟೋ ಮಕ್ಕಳಿಗೆ ಶಾಕ್ ಕೊಟ್ಟಂತಾಗಿದೆ. ಪ್ರಗತಿ ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.